ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಆಲ್ಮೋಸ್ಟ್ 3 ವರ್ಷದಿಂದ ಯಾವುದೇ ನೋಟಿಫಿಕೇಷನ್ ಆಗ್ತಿರಲಿಲ್ಲ. ನಾವು ಈವನ್ ಡಿಪಾರ್ಟ್ಮೆಂಟಿಗೂ ಮತ್ತು ಹೋಮ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿದ್ವಿ. ಈವನ್ ಹಳೆ ನೋಟಿಫಿಕೇಷನ್ ಏನಿದ್ವು CAR, DAR ಮತ್ತು ಇವೆಲ್ಲ ಪೆಂಡಿಂಗ್ ರಿಸಲ್ಟ್ಸ್ ಏನು ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿತ್ತು, ಅದನ್ನು ನಾವು DIG ಸರ್ ಮತ್ತು ADGP ಸರ್ಗೆ ಭೇಟಿ ಮಾಡಿ ಫ್ರೀಕ್ವೆಂಟ್ಲಿ ರಿಸಲ್ಟ್ಸ್ ಬಿಡೋದಿರ್ಬೋದು ಮತ್ತು ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗ್ತಾಯಿದೆ. ಅದ್ರ ಜೊತೆ ಮತ್ತು ಏನು ಸಿವಿಲ್ PSI ಇದು ಏನು ಒಂದು 545 ಮತ್ತು 402 ಏನು ಒಂದು ಎಕ್ಸಾಮ್ಸ್ ಪೆಂಡಿಂಗ್ ಇತ್ತು ಮತ್ತು ರಿಸಲ್ಟ್ಸ್ ಪೆಂಡಿಂಗ್ ಇತ್ತು, ಇದ್ರ ಬಗ್ಗೆ ನಮ್ಮ ಸಂಘಟನೆ ಸತತ ಪ್ರಯತ್ನ ಮಾಡಿ ಹೋರಾಟದಿಂದ ಎಲ್ಲ ರಿಸಲ್ಟ್ಸು ಬಿಟ್ಟಿದ್ದಾರೆ. ಈ ಒಂದು ಎಲ್ಲ ಹೋಮ್ ಮಿನಿಸ್ಟ್ರಿಗೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಒಂದು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾವು ಹೋಗಿ ಏನು ಕೇಳಿದ್ರೆ ಅದೆಲ್ಲನೂ ಮಾಡಿಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಸರು. ಮತ್ತು ಈವನ್ ಏಜ್ ರಿಲ್ಯಾಕ್ಸೇಷನ್ನು ಅವ್ರ ಗಮನಕ್ಕೆ ತೊಗೊಂಬಂದಿದ್ದೀವಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು CM ಸರು ಕೂಡ ಟ್ವೀಟ್ ಮಾಡಿದ್ದಾರೆ ಮಾಡ್ತೀನಿ ಅಂತ, ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಸ್ಟೂಡೆಂಟ್ಸ್ ಪರವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ನಾವು ಯಾಕೆಂದರೆ ಲಾಸ್ಟ್ ಒಂದು ಮೂರು ವರ್ಷದಿಂದ ಯಾವುದೇ ನೋಟಿಫಿಕೇಷನ್ ಆಗ್ತಿರಲಿಲ್ಲ, ಹೊಸ ನೋಟಿಫಿಕೇಷನ್ನು ನ್ಯೂ ನೋಟಿಫಿಕೇಷನ್ ಬಗ್ಗೆ ನಾವು ಸಾಕಷ್ಟು ಲೆಟ್ರ್ ಕೊಟ್ಟು ಮನವಿ ಕೊಟ್ಟಿದ್ವಿ ಅವರಿಗೆ ಮಾಡಿಕೊಡಿ ಅಂತೇಳಿ. ಅವರು ಎಲ್ಲ ಪ್ರಯತ್ನವೂ ಮಾಡಿದ್ರು ಹೋಮ್ ಮಿನಿಸ್ಟ್ರು ಸರು. ಈವನ್ ಇಂಟರ್ನಲ್ ರಿಸರ್ವೇಷನ್ ಏನಿದೆ ಅದು ಇದ್ದರೂ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಆಗದೇ ಇರೋ ರೀತಿ CM ಸರ್ ಹತ್ರ ಮಾತಾಡಿ ನಾವು ಒಂದು ಹೊಸ ನೋಟಿಫಿಕೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು. ನಿಮಗೆ ಗೊತ್ತಿರಬೇಕು, KS ISF ಒಂದು 1000 ನೋಟಿಫಿಕೇಷನ್ ಇತ್ತು, ಮತ್ತು CAR, DAR ಮತ್ತು KSRP ನಿನ್ನೆ ನಿಮಗೆ ಗೊತ್ತಿರಬೇಕು ಆಲ್ಮೋಸ್ಟ್ 2400 ಪೋಸ್ಟ್ ಇದೆ, ಅದನ್ನು ಕರಿತೀನಿ ಅಂತ ಹೇಳ್ತಾರೆ. ಸಿವಿಲ್ PC ಆಲ್ಮೋಸ್ಟ್ 3500 ವೇಕೆನ್ಸಿ ಇದೆ. ಅದು ಆಲ್ಮೋಸ್ಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಎಲ್ಲ ಅನುಮೋದನೆ ಸಿಕ್ಕಿ ಒಂದು ನೋಟಿಫಿಕೇಷನ್ ಮಾಡಬೇಕಾಯಿತು. ಮತ್ತು ಸಿವಿಲ್ PSI ಆಲ್ಮೋಸ್ಟ್ 600 ಒಂದು ನೋಟಿಫಿಕೇಷನ್ಸ್ ಇದೆ, ಆಲ್ಮೋಸ್ಟ್ 600 ವೇಕೆನ್ಸಿ ಇದೆ. ಅದನ್ನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಎಲ್ಲ ಆಗಿದೆ, ಅನುಮೋದನೆ ಸಿಕ್ಕಿದೆ. ಮತ್ತು ಅದನ್ನು ಡಿವೈಡ್ ಮಾಡಿ 2 ನೋಟಿಫಿಕೇಷನ್ ಮಾಡಬೇಕಂತ ಇದ್ರು, ಅಂದರೆ 300 ಇದೆಲ್ಲ ಆದಷ್ಟು ಬೇಗ ಮಾಡಿ ಅಂತೇಳಿ ನಾವು ಡಿಪಾರ್ಟ್ಮೆಂಟಿಗೂ ಭೇಟಿ ಮಾಡಿದ್ವಿ, DIG ಸರ್ನು ಭೇಟಿ ಮಾಡಿದ್ವಿ ಮತ್ತು ADGP ಸರ್ನು ಭೇಟಿ ಮಾಡಿದ್ವಿ ಫ್ರೀಕ್ವೆಂಟ್ಲಿ. ಅಂದರೆ ಈ ಲಾಸ್ಟ್ ವೀಕೆ ಈ ವೀಕೆ ಭೇಟಿ ಮಾಡಿದ್ವಿ, ಹೋಮ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿದ್ವಿ. ಮತ್ತು ಈವನ್ ಅದು ಟಾಪ್ ಮೋಸ್ಟ್ ಉಮಾಶಂಕರ್ ಸರ್ ಅಂದರೆ ಡಿಪಾರ್ಟ್ಮೆಂಟಲ್ ಹೆಡ್ಡು, ಅವ್ರಿಗೆ ಹೋಗಿ ಭೇಟಿ ಮಾಡಿದ್ವಿ ಆಲ್ಮೋಸ್ಟ್ ಮೊನ್ನೆ. ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಆಲ್ಮೋಸ್ಟ್ ಒಂದು 3 to 4 ಮಂತ್ಸಿಂದ ನೋಟಿಫಿಕೇಷನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನಾವು ಆ್ಯಕ್ಚುಲಿ ಇಂಟರ್ನಲ್ ರಿಸರ್ವೇಷನ್ನು 3 ತಿಂಗಳಿತ್ತು. ನಾವು CM ಸರ್ಗೆ ಮತ್ತು DPRಗೆ ಮತ್ತು ಚೀಫ್ ಸೆಕ್ರೆಟರಿ ಸರ್ಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ವಿ, ಇಂಟರ್ನಲ್ ರಿಸರ್ವೇಷನ್ನು 3 ತಿಂಗಳು ಬೇಡ, ಆ ಒಂದು ರಿಪೋರ್ಟ್ಸು ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಎಲ್ಲರ ಸ್ಟೂಡೆಂಟ್ಸ್ಗೆ ಅನುಕೂಲ ಮಾಡಿಕೊಡಿ ಅಂತೇಳಿ. ಅದನ್ನೆಲ್ಲ ಮತ್ತೆ ಸರ್ಕಾರ ಒಂದು 3 ತಿಂಗಳು ಏನು ಟೈಮ್ ಕೊಟ್ಟಿದ್ರು ಅದನ್ನು 2 ಮಂತ್ಸಲ್ಲಿ ರಿಪೋರ್ಟ್ ಕಂಪ್ಲೀಟ್ ಮಾಡಿ ಅಂತೇಳಿ ಒಂದು ಕಮಿಟಿ ರಚನೆ ಮಾಡಿದ್ದಾರೆ ಇಂಟರ್ನಲ್ ರಿಸರ್ವೇಷನ್ನು. ಆ 2 ಮಂತ್ಸ್ಗೆ ಸ್ಟೂಡೆಂಟ್ಸ್ ಎಲ್ಲರೂ ದಯವಿಟ್ಟು ಬೇರೆ ಒಂದು ಎಕ್ಸಾಮ್ಸ್ ಓದ್ತಾಯಿದ್ರು ಮತ್ತು ಇದೇ ಏನು ಎಕ್ಸಾಮ್ಸ್ ಓದ್ತಾ ಇದ್ದೀರಾ, ಯಾವ್ಯಾವ ಎಕ್ಸಾಮ್ಸ್ಗೆ ನೀವು ಡ್ರೀಮ್ ಇಟ್ಕೊಂಡಿದ್ದೀರ ಅದ್ರ ಬಗ್ಗೆನೇ ಓದ್ತಾ ಇರೋದಕ್ಕೆ ನಾವು ಎಲ್ಲ ಥರನೂ ಪ್ರಯತ್ನ ಮಾಡಿದ್ವಿ ಆದಷ್ಟು ನೋಟಿಫಿಕೇಷನ್ ಬೇಗ ಬಿಡೋದಕ್ಕೆ. ಈ ಒಂದು 2 ತಿಂಗಳು ರಿಪೋರ್ಟ್ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಒಂದು ಇಶ್ಯೂಸ್ ಕಂಪ್ಲೀಟ್ ಆದಮೇಲೆ 2 ಮಂತ್ಸ್ ಆದಮೇಲೆ ಒಂದು ನೋಟಿಫಿಕೇಷನ್ ಮಾಡಿಸೋದಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ. ಯಾಕೆಂದರೆ ಈಗ ಡಿಪಾರ್ಟ್ಮೆಂಟಲ್ಲಿ ಹೋದರೆ ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ಒಂದು ಇಂಟರ್ನಲ್ ರಿಸರ್ವೇಷನ್ನು ಅನ್ವಯ ಆಗದೇ ಇರೋ ಒಂದು ನೋಟಿಫಿಕೇಷನ್ ಹೊಡಿಸ್ತೀವಿ ಅಂತ ಹೋಮ್ ಮಿನಿಸ್ಟರ್ ಸರ್ ಪಾಪ ತುಂಬ ಪ್ರಯತ್ನ ಮಾಡಿದ್ರು. ಆದರೆ ರೀಸೆಂಟ್ಲಿ DPR ಇಂದ ಲೆಟ್ರ್ ಬಂದಿದೆ ಅಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಯಾವುದೇ ಒಂದು ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಡಿ ಅಂತ. ಯಾಕೆ ಅಂತಂದರೆ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ ನೀವು ನೋಟಿಫಿಕೇಷನ್ ಮಾಡಿ ಅಂತ ಅಲ್ಲೂ ಕೂಡ ಅವರು ಡೈರೆಕ್ಷನ್ ಕೊಟ್ಟಿದ್ದಾರಂತೆ. ಅದಕ್ಕೆ ನಾವು ಉಮಾಶಂಕರ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಅವರು ಆಲ್ಮೋಸ್ಟ್ 4 to 5 ಮಂತ್ಸ್ ಅದು ಗೊತ್ತಪ್ಪ ಅಂತ ಹೇಳಿದ್ರು. ನಾವು ಇಲ್ಲ ಸರ್, ಆಲ್ಮೋಸ್ಟ್ ಈಗ ಒಂದು 2 ಮಂತ್ಸ್ ಇಂಟರ್ನಲ್ ರಿಸರ್ವೇಷನ್ ಮುಗ್ದಿದ್ಕೊಳ್ಳೆ ನೀವು ಎಲ್ಲ ನೋಟಿಫಿಕೇಷನ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ನೋಡೋಣ, ಸ್ಟೂಡೆಂಟ್ಸ್ಗೆಲ್ಲರಿಗೂ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಈ ಒಂದು ನೋಟಿಫಿಕೇಷನ್ಸ್ ಇರ್ಬೋದು, ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು ಸರ್ಕಾರ ಮಾಡಿ. ಯಾಕೆ ಅಂತಂದರೆ ಈ ಒಂದು ಜನವರಿ ಫೆಬ್ರವರಿಗೆಲ್ಲ ತುಂಬ ಜನ ಸಾಕಷ್ಟು ಸ್ಟೂಡೆಂಟ್ಸ್ದು ಏಜ್ ರಿಲ್ಯಾಕ್ಸೇಷನ್ ಕ್ರಾಸ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಸರ್ಕಾರಕ್ಕೂ ಹೇಳೋದೇನಪ್ಪ ಅಂದರೆ ಸ್ಟೂಡೆಂಟ್ಸು ತುಂಬ ಅಂದರೆ 3, 4, 5 ತಿಂಗಳು ಅಂತ ಹೋದರೆ ಆಲ್ಮೋಸ್ಟ್ 3-4 ವರ್ಷದಿಂದ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ. ದಯವಿಟ್ಟು ಇದನ್ನೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ಸ್ವಲ್ಪ ಅಂದರೆ ಕಾಳಜಿ ತೋರಿಸಿ ಬೇಗ ನೋಟಿಫಿಕೇಷನ್ ಮಾಡಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಇಷ್ಟೊಂದು ನೋಟಿಫಿಕೇಷನ್ ಇದೆ, KSISF ಇಂದ ಒಂದು 1000 ನೋಟಿಫಿಕೇಷನ್ ಇದೆ, ಮತ್ತು CAR, DAR ನೋಟಿಫಿಕೇಷನ್ಸ್ ಇದು ವೇಕೆನ್ಸಿ ಇದೆ, KSRP ಇಂದ ವೇಕೆನ್ಸಿ ಇದೆ, ಮತ್ತು ಸಿವಿಲ್ PC ಅದ್ರೂ ಸುಮಾರು ಆಲ್ಮೋಸ್ಟ್ 3500 ವೇಕೆನ್ಸಿ. ಇದನ್ನೆಲ್ಲ ಆದಷ್ಟು ಬೇಗ ಈ ಒಂದು ಇಂಟರ್ನಲ್ ರಿಸರ್ವೇಷನ್ನು 2 ತಿಂಗಳಲ್ಲೇ ಕಂಪ್ಲೀಟ್ ಮಾಡಿ ಎಲ್ಲ ನೋಟಿಫಿಕೇಷನ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ. ಮತ್ತು ನೀವು 4-5 ತಿಂಗಳು ಅಂದರೆ ತುಂಬ ಲೇಟ್ ಆಗುತ್ತೆ. ನಾವು ಕೂಡ ನಮ್ಮ ಸಂಘಟನೆಯಿಂದ ಸ್ಟೂಡೆಂಟ್ಸ್ ಪರವಾಗಿ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಮುಗ್ದಿದ್ದ ಕೂಡಲೇ ಎಲ್ಲ ನೋಟಿಫಿಕೇಷನ್ ಬಿಡಿ ಅಂತ ನಾವು ಮತ್ತೊಮ್ಮೆ ಮನವಿ ಕೊಟ್ಟು ಅವರಿಗೆ ಎಲ್ಲ ನೋಟಿಫಿಕೇಷನ್ ಮಾಡಿಸೋ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.